ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವಿದ್ಯಾಭ್ಯಾಸಾದಿ ಸಂಸ್ಕಾರ ದದ್ಯಾತ್ತಂ ಕೌತುಕಶ್ರಮಿ ವಿದ್ಯೆಯ ಅರ್ಥಸಮೃದ್ಧಿ ಸಂಸ್ಕಾರಾದೇವ ದೈವಿಕ. Education should be given for those who have the deep yearning. Such an education leads to personality and prosperity and thereby salvation. ವಿದ್ಯಾಭ್ಯಾಸದಂತಹ ಸಂಸ್ಕಾರಗಳು ಕೌತುಕವುಳ್ಳವನಿಗೆ, ಕುತೂಹಲವುಳ್ಳವನಿಗೆ ಮತ್ತು ಕಷ್ಟಪಡುವವನಿಗೆ ಮಾತ್ರವೇ ಕೊಡಬೇಕು. ದದ್ಯಾತ್ ಅಂತಹ ವಿದ್ಯೆಯಿಂದ ಅರ್ಥ ಸಮೃದ್ಧಿಯಾಗುತ್ತದೆ. ಅಂತಹ ವಿದ್ಯೆಯಿಂದ ಹಣವೂ ಸಿಗುತ್ತದೆ, ಜ್ಞಾನವೂ ಸಿಗುತ್ತದೆ, ಪರ್ಸನಾಲಿಟಿ ಒಳ್ಳೆಯತನವೂ ಅಭಿವೃದ್ಧಿಯಾಗಿ ಸಂಸ್ಕಾರವೂ ಅವನಿಗೆ ಸಿಗುತ್ತದೆ. ಆ ಮೂಲಕ ಸಂಸ್ಕಾರದಿಂದಲೇ ಅವನು ದೈವಿ ಪ್ರಜ್ಞೆಯನ್ನು ಹೊಂದಿ ಮುಕ್ತನಾಗುತ್ತಾನೆ. ಧಾಷ್ಟ್ಯ ಕ್ರೌರ್ಯ ಅಧಿಕಾರೇಣ ಸುಲಭಂ ಸ್ಥಾನಪಲ್ಲಟಂ ತಸ್ಮಾದ್ ಆರಬ್ಧ ಸಂಸ್ಥಾನೆ ಸುಜ್ಞಾನಿ ನಿಷ್ಪ್ರಯೋಜಕ. ಪವರ್, ಸ್ಟ್ರೆಂತ್, misleading helps to get good position sometimes. In such a situation, intellectual person is useless in such a cases. In such situation, intellectual will be useless and idiot will flourish. ಧಾಷ್ಟ್ರ್ಯ ಕ್ರೌರ್ಯ ಅಧಿಕಾರದಿಂದ ಯಾರು ಸುಲಭವಾಗಿ ಸ್ಥಾನವನ್ನು ಪಡೆದಿರುತ್ತಾನೆಯೋ ತಸ್ಮಾದ್ ಆರಬ್ಧ ಸಂಸ್ಥಾನೆ ಹಾಗೆ ಬೆಳೆದ ಸಂಸ್ಥಾನದಲ್ಲಿ ಜ್ಞಾನಿಯಾದವನು ನಿಷ್ಪ್ರಯೋಜಕ ಯಾವುದೇ ಪ್ರಯೋಜನವಿಲ್ಲದಂತೆ ಆಗುತ್ತಾನೆ. ಒಳ್ಳೆಯತನ ಇರುವವರಿಗೆ ಇಂಥ ಜಾಗದಲ್ಲಿ ಯಾವುದೇ ರೀತಿಯ ಗೌರವ ಇರುವುದಿಲ್ಲ. ತತ್ಕ್ಷಣೇ ದಂಡಮಾವಶ್ಯಂ ಪಶುವತ್ ಅಪರಾಧಿನಾಂ ಅನ್ಯಥಾ ಭ್ರಷ್ಟಮಾರ್ಗೇಣ ನ್ಯಾಯಂ ನಾಶಯತಿ ಸತಾಂ. Culprit should be punished then and there like animals. Otherwise, idiots will flourish and they kill the outstanding persons. ತತ್ಕ್ಷಣೇ ದಂಡಮಾವಶ್ಯಂ ಶಿಕ್ಷೆ ತತ್ಕ್ಷಣದಲ್ಲಿ ಆಗಬೇಕು. ಅಲ್ವಾದ ಮಾಡು, ಇಲ್ವಾದ ಮಾಡು, 1 ವರ್ಷ ಬಿಡು, 10 ವರ್ಷ ಬಿಡು. ತತ್ಕ್ಷಣೇ ದಂಡಮಾವಶ್ಯಂ ಪಶುವತ್ ಅಪರಾಧಿನಾಂ ಪ್ರಾಣಿಗಳ ಥರ ಅಲ್ಲಲ್ಲೇ ಸ್ಪಾಟು ಹಸು ಬೆಳೆದಂತಹ ಗಿಡವನ್ನು ನಾಶ ಮಾಡಿದ್ರೆ ಪಟ್ಟಂತ ಹೋಗಿ ಹೊಡಿತೀವಲ್ಲ, ಹಾಗೆ ಸ್ಪಾಟಲ್ಲಿ ದಂಡಮಾವಶ್ಯಂ ಶಿಕ್ಷೆ ಆಗಬೇಕು. ಅನ್ಯಥಾ ಅಲ್ಲದಿದ್ದರೆ ಭ್ರಷ್ಟ ಮಾರ್ಗೇಣ ಬೇರೆ ಬೇರೆ ದಾರಿಗಳಿಂದ ನ್ಯಾಯಂ ನಾಶಯತಿ ಸತಾಂ ಒಳ್ಳೆಯವರಿಗೆ ಕೊಡಬೇಕಾದ ನ್ಯಾಯವನ್ನು ಹಾಳು ಮಾಡಿಬಿಡುತ್ತಾರೆ, ನ್ಯಾಯವನ್ನು ನಾಶ ಮಾಡುತ್ತಾರೆ. ಒಳ್ಳೆತನಕ್ಕೆ ಬೆಲೆ ಇಲ್ಲದಂತೆ ಆಗುತ್ತದೆ. ಅದರಿಂದ ಒಳ್ಳೆತನ ಬೇಕಾದರೆ ತತ್ಕ್ಷಣದಲ್ಲಿ ದಂಡ ವಿಧಿಸಬೇಕು. ಸೌಕರ್ಯಾದೇವ ಸಾಮ್ರಾಜ್ಯಂ ಕುಂಭಕರ್ಣಾದಿ ಕಾರಣಂ ದುರ್ಬುದ್ಧೇ ಕಲಹೇನೈವ ಉಚಿತಂ ನಾಶಕಾರಣಂ. When state is giving everything to the subjects freely, it leads to Kumbhakarna, Shurpanaka and other personalities. Free results in bad habits or sometimes fighting, drugs, etc. and thereby they ruin the entire system. ಸೌಕರ್ಯಾದೇವ ಸಾಮ್ರಾಜ್ಯದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಉಚಿತವಾಗಿ ಸಿಕ್ಕಿದಾಗ ಕುಂಭಕರ್ಣನಂತೆ ತಿಂದು ತೇಗುವ, 6 ತಿಂಗಳು ತಿಂದು 6 ತಿಂಗಳು ಮಲಗುವ ಜನಗಳು ಹುಟ್ಟಿಕೊಳ್ಳುತ್ತಾರೆ. ದುರ್ಬುದ್ಧಿ ಕಲಹೇನೈವ ಇಷ್ಟೆಲ್ಲ ಆಗಿ ಎಚ್ಚರ ಆದರೆ ಅವರಿಗೆ ದುರ್ಬುದ್ಧಿ ಬಂದು ಜಗಳಾಡಿ ಕಚ್ಚಾಡಿ ಇವ್ರನ್ನ ಕೊಲೆ ಮಾಡಿ ಹಾಗೆ ಮಾಡಿಕೊಂಡು ಉಚಿತಂ ನಾಶ ಕಾರಣಂ ಫ್ರೀ ಕೊಡುವುದು ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಆರ್ಜಿನಂ
ಆರ್ಜಿತಂ ಪೂರ್ವ ಸಂಸ್ಕಾರಾತ್ ಉಚಿತೆ ಆನಂದತಿ ಸದಾ ಕೋಶನಾಶೇನ ತತ್ಸರ್ವಂ ಭಿಕ್ಷುಕಾದೇವ ನಶ್ಯತಿ. We get all the resources with the sacrifice of all the dedicated seniors, but a crooked will distribute it freely and enjoy. When the government exchequer is empty, then everybody will go with begging bowl. ಸುವ್ಯವಸ್ಥಾ ಸದಾರೋಗಂ ಶಕ್ತಿ ಸಾಮರ್ಥ್ಯ ನಾಶನಂ ಅಲ್ಪಾದಾಯಂ ಸ್ವಸಾಮರ್ಥ್ಯೆ ಶಕ್ತಿ ಮುನ್ನತಿ ಕಾರಣಂ. When we have all free facilities, it leads to idleness and reduces the efficacy of a man. Even if we earn less income, that will increase the work and efficiency. Even though we get less income, no problem, but that amount should be retained through our work and efficiency. ಸುವ್ಯವಸ್ಥಾ ಸದಾರೋಗಂ, ಎಲ್ಲ ರೀತಿ ವ್ಯವಸ್ಥೆ ಸಿಕ್ಬಿಟ್ರೆ ಮಲಿಕೊಂಡಿರ್ತಾನೆ, ಸದಾ ರೋಗ ಬಂದು ಹಾಳಾಗಕ್ಕೆ ಸಾಧ್ಯವಾಗುತ್ತೆ, ಹಾಳಾಗ್ತಾನೆ. ಶಕ್ತಿ ಸಾಮರ್ಥ್ಯ ನಾಶನಂ, ಎಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಕಡಿಮೆ ಆಗ್ತಾ 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 ಅವನು ಸ್ಮೂತ್ ಆಗಿಬಿಡ್ತಾನೆ. ಯಾವ ರೋಗ ತಡೆಯೋ ಶಕ್ತಿನೂ ಹೊರಟೋಗುತ್ತೆ. ಅದರಿಂದ ಎಲ್ಲ ರೀತಿ ವ್ಯವಸ್ಥೆ ಕೊಟ್ಟು ಬೆಳೆಸಬಾರ್ದು, ಸ್ವಲ್ಪ ಕೆಲಸ ಮಾಡಕ್ಕೆ ಬಿಡಬೇಕು. ಅಲ್ಪ ಆದಾಯಂ ಸ್ವಸಾಮರ್ಥ್ಯ, ತನ್ನ ಸಾಮರ್ಥ್ಯದಿಂದ ಸ್ವಲ್ಪವೇ ಆದಾಯ ಪಡೀಲಿ ಪರವಾಗಿಲ್ಲ. ಇದರಿಂದ ಶಕ್ತಿ ಮುನ್ನತಿ ಕಾರಣಂ, ಕೈ ಕಾಲು ಆಡುತ್ತೆ, ಶಕ್ತಿ ಸಿಗುತ್ತೆ, ಮತ್ತು ಅಭಿವೃದ್ಧಿ ಆರೋಗ್ಯವಾಗಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಆಹಾರಾರ್ಜನ ಸಂಸ್ಕಾರ ಸದಾನಂದಂ ಸನಾತನಂ ಆರ್ಜಿತಂಚ ಸ್ವಸಾಮರ್ಥ್ಯೆ ಸಾರ್ಥಕೋಪಿ ನಿರಂತರಂ. We have to earn our own food naturally. It is a proud. If we get it by own effort, it is always valuable. ಆಹಾರಾರ್ಜನ ಸಂಸ್ಕಾರ, ಆಹಾರವನ್ನು ಪಡೆಯುವ ಯಾವ ಒಂದು ಬುದ್ಧಿ, ಯಾವ ಸಂಸ್ಕಾರವು ಸದಾನಂದಂ ಸನಾತನಂ, ಯಾವಾಗಲೂ ಆನಂದಕಾರಿ ಮತ್ತು ನಿರಂತರವಾಗಿ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುತ್ತದೆ. ಆರ್ಜಿತಂಚ ಸ್ವಸಾಮರ್ಥ್ಯ, ತನ್ನ ಸಾಮರ್ಥ್ಯದಿಂದಲೇ ಅದನ್ನು ಪಡೆದಿದ್ದರೆ ಅದು ಸಾರ್ಥಕೋಪಿ ನಿರಂತರಂ, ಖುಷಿ ಕೊಡುತ್ತದೆ, ಸಾರ್ಥಕವಾಗುತ್ತದೆ ಮತ್ತು ಯಾವಾಗಲೂ ಸಂತೋಷವನ್ನು ಕೊಟ್ಟು ನಾನು ಕಷ್ಟಪಟ್ಟು ಪಡೆದಿದ್ದಪ್ಪ ಅಂತ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. We have to earn our food naturally. It is a proud. If we get it by own effort, it is always valuable. ಸೌಲಭ್ಯಾದೇವ ದುರ್ಮೃತ್ಯು ಆಯುರಾರೋಗ್ಯನಾಶನಂ ಸ್ವಸಾಮರ್ಥ್ಯಂ ವಿನಾಶಂಚ ದೇಹೇ ಅಂಗಂ ನಿರರ್ಥಕಂ. When we get more facility than the requirement, that leads to sickness or heart attacks, so on and so forth. It will reduce the self-confidence and some parts will be useless in our body. ಸೌಲಭ್ಯಾದೇವ ದುರ್ಮೃತ್ಯು, ಎಲ್ಲ ರೀತಿ ಸೌಲಭ್ಯ, ಊಟ ತಿಂಡಿ ಎಲ್ಲ ಮನೆಯಲ್ಲಿ ವ್ಯವಸ್ಥೆ ಕೊಟ್ಟು ಮಲಗಿಸ್ಬಿಟ್ರೆ ಇದರಿಂದ ಇದು ಒಂದು ಸಾವಿಗೆ ಸಮಾನ. ಆಯು ಆರೋಗ್ಯ ನಾಶನಂ, ಆಯುಸ್ಸು ಆರೋಗ್ಯ ಎಲ್ಲವನ್ನು ಇದು ನಾಶ ಮಾಡುತ್ತದೆ. ಸ್ವಸಾಮರ್ಥ್ಯಂ ವಿನಾಶಂಚ, ಜೊತೆಗೆ ತಾನು ಏನು ಸಾಧಿಸ್ಬೋದು ಎಲ್ಲವನ್ನು ಕೂಡ ಇದು ನಾಶ ಮಾಡುತ್ತದೆ. ಏಕೆಂದರೆ ಎಲ್ಲ ಸಿಕ್ಬಿಡುತ್ತಲ್ಲ, ಕಷ್ಟಪಡೋ ಗೋಜೆ ಇಲ್ಲ. ಸ್ವಸಾಮರ್ಥ್ಯವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ದೇಹೇ ಅಂಗಂ ನಿರರ್ಥಕಂ, ಬರ್ತಾ ಬರ್ತಾ ಒಂದು ಅಂಗವೇ ಲಕ್ವ ಹೊಡೆದು ಬಿದ್ದು ಹೋದಾಗೆ ಉಪಯೋಗಕ್ಕೆ ಬರದೆ ಹೋಗುತ್ತದೆ. ಮಾನವ ರುಚಿ ಸೌಕರ್ಯಾತ್ ಮುಕ್ತಮಿಚ್ಛಂತಿ ಸರ್ವದಾ ಏಕಸ್ಯಾನಂತರಂ ಏಕಂ ದಾಸಭಾಜನ ಸರ್ವದಾ. When we get free, mind wants still more. If one want is satisfied, another want will crop up for the free, and we become dependent. If we want independence, we should not get the free. ಮಾನವ ರುಚಿ ಸೌಕರ್ಯಾತ್, ಮನುಷ್ಯರು ರುಚಿಯಾಗಿ ಸೌಕರ್ಯಗಳನ್ನು ಪಡೆಯೋದ್ರಿಂದ ಅದು ಫ್ರೀಯಾಗಿ ಮುಕ್ತಮಿಚ್ಛಂತಿ ಸರ್ವದಾ, ಫ್ರೀಯಾಗಿ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ
ಏಕಸ್ಯಾನಂತರಂ ಏಕಂ. ಮೊದಲು ಕಂಫರ್ಟ್ಸು, ಆಮೇಲೆ ಲಕ್ಸುರೀಸು, ಆಮೇಲೆ ಎಸ್ಥೆಟಿಕ್ ಗೂಡ್ಸು, ಆಮೇಲೆ ಇನ್ನೂ ಹೈಯೆಸ್ಟು ಮನೆ ಮಠ. ಹೆಚ್ಚೆಚ್ಚು ಆಸೆ ಬೆಳೆಯುತ್ತೆ ಹೋಗುತ್ತೆ ಹೊರತು ಆಸೆ ಸಾಕು ಅಂತ ಅನಿಸೋದೇ ಇಲ್ಲ. ಕೊನೆಗೆ ದುರಾಸೆ ಬೆಳೆದು ಯಾವಾಗಲೂ ಭಿಕ್ಷುಕನಾಗಿಯೇ ಬದುಕ್ತಾನೆ. ದಾಸಭಾಜನ ಸರ್ವದ. ಏಕಸ್ಯಾನಂತರ ಮೇಕಂ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಎಂಡಂತ ಇಲ್ವೇ ಇಲ್ಲ. ಫ್ರೀ ಕೊಡ್ತಾರಲ್ಲ, ಅದು ಕೊಡು ಇದು ಕೊಡು ಕೇಳ್ತಾನೆ ಇರೋದು. ದಾಸಭಾಜನ ಸರ್ವದ ಅಂಥವರು ದಾಸರಾಗಿ ಬಿಡುತ್ತಾರೆ. ಮತಿ ಆಧಾರಿತ ಸುಜ್ಞಾನಂ ಗುರುಣಾಂ ಯೋಜಿತಂ ಸದಾ ಯೋಜಿತಂ ಯಥಾ ಪ್ರಯತ್ನಾದಾರ್ಜಿತಂ ವಿದ್ಯಾ ಪ್ರಕಾಶೇತಿ ಸಂತತಂ. ಐಡಿಯಾ ಜನರೇಟೆಡ್ ಬೈ ಗುರು as well as personal brainstorming and the education after great effort are useful forever. ಮತಿ ಆಧಾರಿತ ಸುಜ್ಞಾನಂ, ಮತ್ಯಾಧಾರಿತ ಸುಜ್ಞಾನಂ, ಸ್ವಂತ ಬುದ್ಧಿಯನ್ನು ಉಪಯೋಗಿಸಿದಂತಹ ಜ್ಞಾನ. ಬ್ರೈನ್ ಸ್ಟಾರ್ಮಿಂಗ್, ತಾನೇ ಉಪಯೋಗಿಸಿ ಹೊಸ ಐಡಿಯಾ ಕಂಡುಹಿಡಿತಾನೆ. ಜೊತೆಗೆ ಗುರುಗಳು ಕೂಡ ಯೋಜನೆ ಮಾಡಿ ಹೇಳ್ಕೊಡ್ತಾರೆ, ಹೀಗೆ ಮಾಡು ಅಂತ ಹೇಳ್ತಾರೆ. ಜೊತೆಗೆ ಇವನು ಬೆಳಿತಾನೆ, ಗುರುಗಳು ಹೇಳ್ಕೊಟ್ಟಿರ್ತಾರೆ. ಮತ್ತು ಪ್ರಯತ್ನ ಮಾಡ್ತಾನೆ, ವರ್ಕ್ ಮಾಡ್ತಾನೆ. ಪ್ರಯತ್ನಾದಾರ್ಜಿತಂ ವಿದ್ಯೆ, ಕಷ್ಟಪಟ್ಟು ಓದ್ತಾನೆ. ಪ್ರಕಾಶೇತಿ ಸರ್ವದ, ಅದು ಯಾವಾಗಲೂ ಹೊಳೆಯುತ್ತದೆ. ಅದು ಕತ್ತಲೆಯಲ್ಲಿ ಮುಳುಗುವುದಿಲ್ಲ. ಪ್ರಕಾಶೇತಿ ಸಂತತಂ, ಯಾವಾಗಲೂ ಹೊಳೆಯುತ್ತದೆ. ಕರ್ತವ್ಯಂ ಕರ್ತೃರಾದೀನಂ ಸಕಲಂ ಕಾರ್ಯಸಂಭವಂ ಗುರುಃ ಗುರುತಮಸ್ತತ್ರ ಕುರ್ವಂತಿ ಕರ್ತುರೀಪ್ಸಿತಂ. If person is dedicated, he will do any work. If one work is completed, then he go for another strong work. So then mind and body will work together. ಕರ್ತವ್ಯಂ ಕರ್ತೃರಾದೀನಂ, ಕೆಲಸ ಮಾಡುವವನು ಕರ್ತವ್ಯವನ್ನು ಮಾಡುತ್ತೇನೆ ಎಂದು ಭಾವಿಸಿದಾಗ ಅವನು ಕರ್ತವ್ಯ ಮಾಡಲು ಸಾಧ್ಯ. ಭಾವನೆಗೆ ಸಂಬಂಧಪಟ್ಟ ವಿಚಾರ. ಸಕಲಂ ಕಾರ್ಯಸಂಭವಂ, ಯಾವುದೇ ಕೆಲಸ ಇದ್ರೂ ಕೂಡ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಕರ್ತೃರಾದೀನಂ, ಮಾಡುವವನ ಮನಸ್ಸಿನ ಆಧಾರದ ಮೇಲೆ ನಿರ್ಧಾರಿತವಾಗುತ್ತದೆ. ಗುರುಹು ಗುರುತಮಸ್ತತ್ರ, ಎಂಥ ದೊಡ್ಡ ಕೆಲಸ, ಅದಕ್ಕಿಂತ ದೊಡ್ಡ ಕೆಲಸ ಇದ್ರೂ ಕೂಡ ಕುರ್ವಂತಿ ಕರ್ತುರೀಪ್ಸಿತಂ, ಮನಸ್ಸು ಮಾಡಿದ್ರೆ ಕುರ್ವಂತಿ ಮಾಡಿಯೇ ಮಾಡುತ್ತಾನೆ. ಸಮೃದ್ಧಿ ವಿಶ್ವನಾಶೇನ ಕಿಮಿದಂ ಬುದ್ಧಿಮಾಂದ್ಯತ ಸ್ವಾರ್ಥಮೂಲಂ ತದಜ್ಞಾನಂ ಸರ್ವನಾಶನ ಕಾರಣಂ. What kind of growth is this? By destroying the nature? Just foolishness. It's all nothing but selfishness. Again, that nature kills everything in future. ಸಮೃದ್ಧಿ ವಿಶ್ವನಾಶೇನ, ಪ್ರಪಂಚವನ್ನು ನಾಶ ಮಾಡಿ ಏನು ಸಮೃದ್ಧಿ ಮಾಡ್ದಂಗಾಯ್ತು. ಕಿಮಿದಂ ಬುದ್ಧಿಮಾಂದ್ಯತ, ಇದು ಎಂಥ ಕಾಮನ್ ಸೆನ್ಸ್ ಇಲ್ಲದೆ ಇರುವ ಪರಿಸ್ಥಿತಿ ಬಂದಿದ್ದೀವಿ. ಕಿಮಿದಂ ಬುದ್ಧಿಮಾಂದ್ಯತ ಸ್ವಾರ್ಥ ಮೂಲಂ, ಎಲ್ಲದಕ್ಕೂ ಮುಖ್ಯ ಸ್ವಾರ್ಥ, ದುರಾಸೆ. ತದಜ್ಞಾನಂ, ಒಳ್ಳೆ ಕೆಲಸ ಯಾವುದು ಅಂತ ಗೊತ್ತಿಲ್ಲದೆ ಇರೋದೇ, ಅದರ ಅಜ್ಞಾನವೇ ಸರ್ವನಾಶನ ಕಾರಣಂ. ಒಳ್ಳೆ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲದೆ ಇಗ್ನೋರೆನ್ಸ್ ಮಾಡಿ ತನಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳಿದ್ ಕೇಳಿಸ್ಕೊಳ್ಳೋದಿಲ್ಲ ಅಂತ ಮಾಡಿದಾಗ ಸರ್ವನಾಶನ ಹೋಗ್ತಾರೆ. ಪ್ರಥಮತಃ ವೃಕ್ಷನಾಶಂಚ ದ್ವಿತೀಯಂ ಗಣಿಗಾರಿಕ ತೃತೀಯಂ ಜಲನಾಶಾಯ ದುರ್ಗತೆ ಸರ್ವನಾಶನಂ. In the name of growth, man will cut all the trees, then mining, then root out the source of water. This is the cause to ruin the nation. This leads to ruin everything. ಮೊದಲನೇದಾಗಿ ಪ್ರಥಮತಃ ವೃಕ್ಷನಾಶಂಚ, ಮರ ಕಡಿಯೋದು ಪೀಠೋಪಕರಣಕ್ಕೋಸ್ಕರ. ದ್ವಿತೀಯಂ ಗಣಿಗಾರಿಕ, ಎರಡನೇದು ಕಲ್ಲು ತೋಡಿ ಕೋರೆ ಮಾಡೋದು. ತೃತೀಯಂ ಜಲನಾಶಾಯ,
ಜಲಮೂಲವನ್ನೇ ನಾಶ ಮಾಡೋದು ಬೋರ್ವೆಲ್ ತೆಗೆಸಿ ಅಥವಾ ಒಂದು ಒಳ್ಳೆ ನದಿ ಇದ್ದರೆ ಅದಕ್ಕೆ ಕೆಟ್ಟ ಎಲ್ಲ ಗಲೀಜು ಮಾಡಿ ತೊಳೆದು ನೀರನ್ನೆಲ್ಲ ಹಾಳು ಮಾಡಿ ಹಾಕೋದು. ಇದೆಲ್ಲ ದುರ್ಗತಿ, ಸರ್ವನಾಶಕ್ಕೆ ಇವೆಲ್ಲ ಕಾರಣಗಳು. ಕ್ರಿಮಿ ಕೀಟಾದಿ ಪೀಡಂತಿ ಕ್ರಯ ವಿಕ್ರಯ ಕಾರಣಂ ಸಕಲಂ ಪ್ರಾಣಿನಂ ಖಾತ್ವಾ ಅಂತೆ ಸ್ತ್ರೀಣಾಂಚ ಬಾಲಕಂ. We kill all animals for the trade and profit. Once we eat everything, then they start to eat soft-skinned children and thereby females later. ಕ್ರಿಮಿಕೀಟಾದಿ ಪೀಡಂತಿ, ಮೊದಲು ಕ್ರಿಮಿಕೀಟಗಳನ್ನೆಲ್ಲ ಖಾಲಿ ಮಾಡಿ ಮಾರಾಟ ಮಾಡ್ತಾನೆ. ಕ್ರಿಮಿಕೀಟ, ಪ್ರಾಣಿ, ಪಶು, ಪಕ್ಷಿ ಎಲ್ಲದನ್ನು ಕಾಡಿಂದ ತರೋದು, ಊರಿಗೆ ಮಾರಾಟ ಮಾಡೋದು. ಕ್ರಯ ವಿಕ್ರಯ ಕಾರಣ, ಲಾಭ ಮಾಡ್ಕೊಳ್ಳೋದು. ಅವ್ರು ಇದನ್ನು ತಿನ್ನೋದು, ಇವರು ಅದನ್ನು ತಿನ್ನೋದು. ಸಕಲಂ ಪ್ರಾಣಿನಂ ಖಾತ್ವ, ಎಲ್ಲ ಪ್ರಾಣಿಗಳನ್ನು ತಿಂದಾದ್ಮೇಲೆ ಏನು ಉಳಿಯುತ್ತೆ ಬಾಕಿ? ಅಂತೆಯೇ ಸ್ತ್ರೀಣಾಂಚ ಬಾಲಕಂ, ಮಿಕ್ಕಿ ಉಳಿಯೋದು ಮುದ್ದಾದ ತೆಳುವಾದ ಸಾಫ್ಟ್ ಸ್ಕಿನ್ಡ್ ಚಿಲ್ಡ್ರನ್ ಮೊದಲು ತಿಂತಾನಂತೆ. ಅದಾದಮೇಲೆ ನೆಕ್ಸ್ಟ್ ಸ್ತ್ರೀಣಾಂ, ಹೆಂಗಸ್ರನ್ನೇ ತಿನ್ನೋಕ್ಕೆ ಶುರು ಮಾಡ್ತಾರಂತೆ. ಇದೇ ಥರ ಮಾಡಿದ್ದೆ ಕುಂಭಕರ್ಣ, ತಾಟಕಿ, ಶೂರ್ಪನಖಿ ಎಲ್ಲ ಇದೆ. ಮನುಷ್ಯನ ಬಕಾಸುರ ಮನುಷ್ಯನೇ ತಿಂತಾಯಿದ್ರು. ಹೀಗೆ ಏನು ಬೇಕಾದರೂ ಆಗಬಹುದು, ಯಾವುದು ಏನು ದೂರ ಇಲ್ಲ. ಸಕಲಂ ದೇಹಿನಾಂ ಜೀವಂ ದೇವಾನುಗ್ರಹ ಕಾರಣಾತ್ ಸ್ವಾರ್ಥಮರ್ಥಮನರ್ಥಾಯ ದುರ್ಜನಾದೇವ ನಾಶನಂ. ಸ್ಟಾರ್ಟಿಂಗ್ ಫ್ರಮ್ insects to human is the creation of God, and it is sufficient to human needs. Whatever God has given, whatever nature has given, it is sufficient to human needs. But a greedy person will eat everything and ruin everything for selfishness. ಸಕಲಂ ದೇಹಿನಾಂ ಜೀವಂ, ಎಲ್ಲ ದೇಹಿಗಳ ಜೀವ ದೇವಾನುಗ್ರಹದಿಂದ ಆಗಿದೆ. ದೇವರು ಮನಸ್ಸು ಮಾಡಿದ್ರಿಂದ ಆಗಿದೆ. ನೇಚರ್, ಪ್ರಕೃತಿ ಕೊಟ್ಟಿದ್ದರಿಂದ ನಮ್ಗೆ ಸಿಕ್ಕಿದೆ. ಸ್ವಾರ್ಥಮರ್ಥಮನರ್ಥಾಯ, ಸ್ವಾರ್ಥಕ್ಕೋಸ್ಕರ, ದುಡ್ಡಿಗೋಸ್ಕರ, ಅರ್ಥಕ್ಕೋಸ್ಕರ ಎಲ್ಲವನ್ನು ಅನರ್ಥ ಮಾಡಿದ್ದೇವೆ. ದುರ್ಜನರಿಂದಲೇ ಈ ಭೂಮಿ ನಾಶವಾಗಿದೆ. ಕ್ರಯ ವಿಕ್ರಯ ಹೇತೂನಾಂ ಜೀವೀನಾಂ ಹಂತಿ ತದ್ಯಥಾ ದೃಷ್ಟ್ವಾ ಪ್ರಕೃತಿ ತತ್ಕಾಲೇ ವಿನಾಶಯತಿ ಸರ್ವದಾ. We kill everything for trade and commerce and even for selfishness. God or nature will wait and watch and destroy the human beings in a minute. ಕ್ರಯ ವಿಕ್ರಯ ಹೇತೂನಾಂ, ಮಾರಾಟ ಮಾಡೋಕ್ಕೋಸ್ಕರ, ಜೀವಿನಾಂ ಹಂತಿ ತದ್ಯಥ, ಎಲ್ಲ ಪ್ರಾಣಿಗಳನ್ನು ನಾವು ಹೇಗೆ ಕೊಲ್ಲುತ್ತೇವೆಯೋ ಹಾಗೆಯೇ, ದೃಷ್ಟ ಪ್ರಕೃತಿ ತತ್ಕಾಲೇ, ಭೂಮಿ ನೇಚರ್ ಇದನ್ನು ಗಮನಿಸ್ತಾ ಕೂತಿರುತ್ತೆ. ವೇಟ್ ಆ್ಯಂಡ್ ವಾಚ್, ಕಾಯ್ತಾ ಇರುತ್ತೆ. ಸಮಯ ನೋಡಿ ವಿನಾಶಯತಿ ಸರ್ವದಾ, ಎಲ್ಲವನ್ನು ಒಳ್ಳೆ ಹುಣಸೆಹಣ್ಣು ಕದರ್ದಂಗೆ ನಾಶ ಮಾಡಿ ಹೋಗುತ್ತದೆ. ಪ್ರಕೃತಿಂ ವಿಕೃತಿಂ ಕೃತ್ವ ಸತ್ಕೃತಿಂ ದಹತಿರ್ಯಥ ಸಕಾಲಂ ವೀಕ್ಷ್ಯ ಸರ್ವತ್ರ ಆವಿರ್ಭವತಿ ದುರ್ವಿಧಿಃ. By changing nature, we destroy the nature. Similarly, the fate will observe everything and show the color differently. ಪ್ರಕೃತಿಯನ್ನು ವಿಕೃತಿಯನ್ನಾಗಿ ಮಾಡಿ, ಸತ್ಕೃತಿಂ ದಹತಿ, ಒಳ್ಳೆಯತನವನ್ನೆಲ್ಲ ನಾಶ ಮಾಡಿ ಹೇಗೆ ನಾವು ನಾಶ ಮಾಡುತ್ತೇವೆಯೋ ಹಾಗೆಯೇ, ಸಕಾಲಂ ವೀಕ್ಷ್ಯ, ಸರಿಯಾದ ಸಮಯವನ್ನು ನೋಡಿ, ಸರ್ವತ್ರ, ಎಲ್ಲ ಕಡೆ, ಆವಿರ್ಭವತಿ, ಹುಟ್ಟುತ್ತದೆ, ದುರ್ವಿಧಿ ಹುಟ್ಟುತ್ತದೆ. ಸಮಯ ಸಂದರ್ಭ ನೋಡಿ, ಯಾವ್ಯಾವ ಸಾಂಕ್ರಾಮಿಕ ರೋಗವನ್ನು ತರಬೇಕು ಅಂತ ನೋಡಿ, ಅಂಥ ಸಮಯದಲ್ಲಿ ಯಾರನ್ನು ಸಾಯಿಸಬೇಕು, ಯಾರನ್ನು ಉಳಿಸ್ಬೇಕು ಅಂತ ನೋಡಿ ಅಲ್ಲಲ್ಲಿ ನಾಶ ಮಾಡಿ ಹೋಗುತ್ತದೆ. ಸಕಲಂ ಪ್ರಾಣಿನಂ ಹತ್ವಾ ಮಾಂಸಂ ವಿಕ್ರಯತಿ ಸದಾ ಆರಂಭೆ ಪ್ರಾಣಿನಾಶಂಚ ಚಕ್ರವತ್ ಮಾನವಾನಪಿ. Always we kill all kinds of animal, and initially we kill the animal, later we kill the mankind also. It is like a circle. ಸಕಲಂ ಪ್ರಾಣಿನಾಂ ಹತ್ವ, ಎಲ್ಲ ಪ್ರಾಣಿಗಳನ್ನು ಹತ್ಯೆ ಮಾಡಿ,
ಮಾಂಸ ವಿಕ್ರಯ ಮಾಡುತ್ತೇವೆ ನಾವು ಯಾವಾಗಲೂ. ಆರಂಭೆ ಪ್ರಾಣಿನಾಶಂಚ, ಮೊದಲು ಎಲ್ಲ ಪ್ರಾಣಿಗಳನ್ನು ನಾಶ ಮಾಡ್ತೇವೆ. ಇನ್ನೂ ನಾಶ ಮಾಡಿದ್ಮೇಲೆ ನಾವು ಬದುಕಬೇಕಲ್ಲ, ಆಗ ಚಕ್ರವತ್ ಮಾನವಾನಪಿ, ಮನುಷ್ಯರನ್ನು ಕೂಡ ತಿನ್ನಕ್ಕೆ ಶುರು ಮಾಡ್ತೀವಿ. ರಾಕ್ಷಸತ್ವೇ ಅಹಂಕಾರ ರಾವಣಾದಿ ವಿನಾಶನಂ ವಿದ್ವಾನಪಿ ದುರಾಚಾರಿ ಏಕ ಊನಂ ಸರ್ವನಾಶನಂ. Man is treated as demon due to arrogance, which kills everybody. If one element is missing, all treasure of knowledge is a waste. ರಾಕ್ಷಸತ್ವೇ ಅಹಂಕಾರ, ಅಹಂಕಾರ ರಾಕ್ಷಸತ್ವ ರಾವಣಾದಿ ವಿನಾಶನಂ, ರಾವಣಾದಿ ದೊಡ್ಡ ದೊಡ್ಡ ರಾಜರನ್ನೇ ನಾಶ ಮಾಡಿ ಹೋಯಿತು. ವಿದ್ವಾನಪಿ ದುರಾಚಾರಿ, ವಿದ್ವಾಂಸನಾಗಿದ್ದರೂ ಕೂಡ ಅವನು ದುರಾಚಾರಿಯಾಗಿದ್ದರೆ, ಅಹಂಕಾರಿಯಾಗಿದ್ದರೆ, ಒಂದು ನ್ಯೂನತೆ ಇದ್ರೂ ಸಾಕು ಸರ್ವನಾಶನಾಗಿ ಹೋಗ್ತಾನೆ. ಮ್ಯಾನ್ ಈಸ್ ಟ್ರೀಟೆಡ್ ಆಸ್ ಎ ಡೆಮನ್ ಡ್ಯೂ ಟು ಅರೋಗೆನ್ಸ್ ವಿಚ್ ಕಿಲ್ಸ್ ಎವ್ರಿಬಡಿ. ಇಫ್ ಒನ್ ಎಲಿಮೆಂಟ್ ಈಸ್ ಮಿಸ್ಸಿಂಗ್, ಆಲ್ ದ ಟ್ರೆಜರ್ ಆಫ್ ನಾಲೆಡ್ಜ್ ಇಸ್ ಎ ವೇಸ್ಟ್. ಮಾಂಸಮಾಹಾರಮರ್ಥಾಯ ಪ್ರಾಣಿನಾಂ ಹಂತಿ ಮಾನವಾಃ ತದ್ವಿರುದ್ಧೇ ತದಾಪ್ನೋತಿ ಸ್ವದೇಹೇ ಅತಿಮಾನುಷಂ. Man will kill all animal for meat. That meat inside the human body will react as animal attitude. ಮಾಂಸಮಾಹಾರಮರ್ಥಾಯ, ಮಾಂಸವನ್ನು ಆಹಾರವಾಗಿ ನಾವು ಸೇವಿಸಿದಾಗ ಪ್ರಾಣಿನಾಂ ಹಂತಿ ಮಾನವಾಮ, ಪ್ರಾಣಿಗಳನ್ನು ನಾವು ಹತ್ಯೆ ಮಾಡಿ ಮಾಂಸಾಹಾರ ರೂಪದಲ್ಲಿ ನಾವು ತಿಂದಾಗ ತದ್ವಿರುದ್ಧೇ ತದಾಪ್ನೋತಿ, ನಮಗೆ ನಮ್ಮ ದೇಹದಲ್ಲಿ ಏನು ಆಗಬೇಕಾಗಿತ್ತು ಅದಾಗದೆ ಆ ಪ್ರಾಣಿಯ ಮನಸ್ಸು ಹೇಗಿರುತ್ತೋ ಅದು ನಮ್ಮ ರಕ್ತದಲ್ಲಿ ಸೇರಿಕೊಂಡು ಸ್ವದೇಹೇ ಅತಿಮಾನುಷಂ, ನಮ್ಮ ದೇಹವು ಕೂಡ ಆ ಪ್ರಾಣಿಯ ದೇಹದಂತೆ, ನಮ್ಮ ಮನಸ್ಸು ಕೂಡ ಆ ಪ್ರಾಣಿಯ ಮನಸ್ಸಿನಂತೆ ನಾವು ಮಾನವರಾಗಿ ದೇವಮಾನವರಾಗಬೇಕಾದ ಜಾಗದಲ್ಲಿ, ಮಾನವರಾಗುವ ಜಾಗದಲ್ಲಿ ದಾನವರಾಗಿ ನಾಶವಾಗಿ ಹೋಗುತ್ತೇವೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ಚಿಂತಿಸಿದ್ದಕ್ಕಾಗಿ, ಕೇಳಿಸಿಕೊಂಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.